ಸುಬ್ರಹ್ಮಣ್ಯ, ಅವಳು ಏನು ಆಸೆ ಪಟ್ಟಿದ್ದಾಳೆ ಅಂತ ನಿನಗೆ ಗೊತ್ತಿದ್ದಿದ್ರೆ ನೀನು ಈ ಥರ ಮಾತಾಡ್ತಿರ್ಲಿಲ್ಲ. ಗೊತ್ತಮ್ಮ. ರೆಕ್ಕೆ ಬಂದ್ಮೇಲೆ ಹಕ್ಕಿ ಇನ್ನೇನು ಆಸೆ ಪಡುತ್ತೆ? ತುಂಬ ಎತ್ತರಕ್ಕೆ ಹಾರಬೇಕು ಅಂತ ಆಸೆ ಪಡುತ್ತಲ್ವಾ? ನನ್ನ ತಂಗಿ ರ್ಯಾಂಕ್ ತೊಗೊಂಡು ಪಾಸ್ ಆಗಿದ್ದಾಳೆ, ಅದೇ ಅವಳಿಗೆ ರೆಕ್ಕೆ ಇದ್ದಂಗೆ. ಅವಳು ಇನ್ನೂ ಎತ್ತರಕ್ಕೆ ಬೆಳಿಬೇಕು, ನಮ್ಮೆಲ್ಲರಿಗಿನ್ನ ಎತ್ತರ ಸ್ಥಾನದಲ್ಲಿ ನಿಂತ್ಕೋಬೇಕು. ಅವಳಿಗೆ IAS ಮಾಡೋ ಆಸೆ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಬ್ರಹ್ಮಣ್ಯ, ಅದು ನಿನ್ನ ಸಂಕಟ ಏನಂತ ನನಗೆ ಗೊತ್ತಮ್ಮ. ಇವಳಿಗೆ ಅಷ್ಟೆಲ್ಲ ಓದ್ಸೋಕ್ಕೆ ನನಗೆ ಕಷ್ಟ ಆಗುತ್ತೆ ಅಂತ ತಾನೆ? ಖಂಡಿತ ಕಷ್ಟ ಆಗಲ್ಲ. ಇವಳು ಇಷ್ಟು ಚೆನ್ನಾಗಿ ಓದ್ತಾಳೆ ಅಂದರೆ ಇದಕ್ಕಿನ್ನ 10 ಪಟ್ಟು ದುಡಿತೀನಿ. ಇವಳ ಕನಸಿಗೆ ನಾನೇ ಕಣ್ಣಾಗಿರ್ತೀನಮ್ಮ. ನಾನು ಪಡೋ ನೋವುಗಳು, ಅವಮಾನಗಳು, ಕಷ್ಟಗಳು, ಇದನ್ನೆಲ್ಲ ನಾನು ಮರೆಯದೆ ನಿಮ್ಗಳ ಮುಖದಲ್ಲಿ ಖುಷಿ ನೋಡಿದಾಗ ಅಮ್ಮ, ನಾನು ಯಾರ್ದಾದ್ರೂ ಮುಂದೆ ತಲೆ ತಗ್ಸಿ ನಿಲ್ತೀನಿ ಅಂದರೆ ಒಂದಲ್ಲ ಒಂದಿನ ನನ್ನ ತಂಗಿ ಎಲ್ಲರ ಮುಂದೆ ತಲೆ ಎತ್ಕೊಂಡು ಓಡಾಡ್ತಾಳೆ. ನಾವೆಲ್ಲರೂ ತಲೆ ಬಿಸಿ ಇಲ್ಲದೆ ಬದುಕಬಹುದು ಅಂತ. ಅಂಥದ್ರಲ್ಲಿ ನನ್ನ ತಂಗಿ ಹಸ್ಕೊಂಡಿದ್ರೆ ನೋಡೋಕ್ಕಾಗುತ್ತೆ ನಮ್ಮ? ತಿನ್ನು. ಸುಬ್ಬು, ಇವಳ ಮನಸ್ಸಲ್ಲಿರೋ ಆಸೆಗೂ ನೀನು ಕಾಣ್ತಿರೋ ಕನಸಿಗೂ ಸಂಬಂಧನೇ ಇಲ್ವಲ್ಲಪ್ಪ. ಈ ಮನೆಗೆ ನೀನು ದುಡಿತಾ ಇರೋದು ಒಳ್ಳೆ ನೀರಲ್ಲಿ ಹುಣಸೆ ಹಿಂಡ್ದಂಗೆ ಆಗ್ತಿದೆ ಕಣೋ. ನಿನಗೆ ಈ ವಿಷಯನೆಲ್ಲ ಹೇಗೋ ಹೇಳಲಿ? ತಪ್ಪು ಮಾಡಿದ್ ನಾನು, ಆದ್ರೆ ಅವರು ಸುಬ್ಬು ಮೇಲೆ ಯಾಕೆ ಕೈ ಮಾಡ್ಬೇಕಾಗಿತ್ತು? ಪಾಪ ಅವನು ಸುಮ್ಮನಿರ್ತಾನೆ ಅಂತ ಎಷ್ಟೆಲ್ಲ ಹಿಂಸೆ ಕೊಡ್ತಿದಾರಲ್ಲ. ಅಕಸ್ಮಾತ್ ಅವನೇನಾದ್ರೂ ತಿರುಗಿಸಿ ಹೊಡೆದಿದ್ರೆ? ಅದೆಲ್ಲ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಮ್ಮ. ಯಾಕೆಂದ್ರೆ ಸುಬ್ಬುಗೆ ಈ ಮನೆ ಮೇಲಿರೋ ಗೌರವ ಅವನ ಕೈಗಳನ್ನ ಕಟ್ ಹಾಕಿದೆ. ಶ್ರಾವಣಿ, ಬಡವರಿಗೂ ಶ್ರೀಮಂತರಿಗೂ ಏನು ವ್ಯತ್ಯಾಸ ಗೊತ್ತಾ? ಶ್ರೀಮಂತರು ಭಾವನೆಗಳ ಜೊತೆ ಹೋರಾಡ್ತಿರ್ತಾರೆ, ಬಡವರು ಬದುಕಿನ ಜೊತೆ ಹೋರಾಡ್ತಿರ್ತಾರೆ. ಆದರೆ ಮನುಷ್ಯತ್ವನೇ ಇಲ್ಲದೆ ಇರೋರು ಬೇರೆಯವ್ರ ಬದುಕಿನ ಮೇಲೆ ಸವಾರಿ ಮಾಡ್ತಿರ್ತಾರೆ. ಹಾಗಂತ ಯಾರ್ದೇ ತಪ್ಪಿದ್ರು ಅವನ್ ಬಲಿಪಶು ಆಗ್ಬೇಕಾ? ಹಿಂದಿನಿಂದಾನು ಹೀಗೆ ಆಗ್ತಿರೋದು. ಅಮಾಯಕರನ್ನ ರಾಕ್ಷಸರು ಗೋಳಾಡಿಸ್ತಾನೆ ಬರ್ತಾರೆ. ಹೀಗೆ ಮಾಡ್ತಾ ಮಾಡ್ತಾ ಅವ್ರ ಪಾಪದ ಕೊಡ ತುಂಬಿದ ಮೇಲೆ ಆ ಆದಿಶಕ್ತಿ ಒಂದಲ್ಲ ಒಂದು ರೂಪದಲ್ಲಿ ಬಂದು ಅವ್ರಿಗೆಲ್ಲ ತಕ್ಕ ಶಾಸ್ತಿನ ಮಾಡೇ ಮಾಡ್ತಾಳೆ. ಇದು ನನ್ನ ನಂಬಿಕೆ. ಎಲ್ಲ ಒಳ್ಳೇದೇ ಆಗುತ್ತೆ ಶ್ರಾವಣಿ, ನೀನೀಗ ರೆಸ್ಟ್ ಮಾಡು. ಚಿಕ್ಕಮ್ಮ, ನಿಮ್ಮ ಹತ್ರ ಒಂದು ವಿಷಯ ಕೇಳಲಾ? ಕೇಳಮ್ಮ. ಅಮ್ಮನ ವಿಷಯನ ಯಾರೇ ಕೇಳಿದ್ರು ಅಪ್ಪ ಯಾಕಷ್ಟು ಬೇಜಾರು ಮಾಡ್ಕೋತಾರೆ, ಯಾಕಷ್ಟು ಕೋಪ ಮಾಡ್ಕೋತಾರೆ? ಅಮ್ಮ ಕೆಟ್ಟವ್ರ? ಅಮ್ಮ ಯಾಕೆ ಅಪ್ಪನ್ನ ಬಿಟ್ಟು ಹೋದ್ರು? ಮತ್ತೆ ಮತ್ತೆ ಇದನ್ನೇ ಕೇಳ್ತಿದ್ದೀನಿ ಅಂತ ಏನೂ ಅನ್ಕೋಬೇಡಿ ಚಿಕ್ಕಮ್ಮ. ಅಪ್ಪಂಗೆ ನಾನು ಕಂಡ್ರೆ ಆಗದೆ ಇರ್ಬೋದು, ಆದರೆ ಅವ್ರು ಎಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತು. ಅಷ್ಟು ಒಳ್ಳೆಯವ್ರನ್ನ ಬಿಟ್ಟು ಹೋಗೋಕ್ಕೆ ಕಾರಣ ಏನು ಚಿಕ್ಕಮ್ಮ? ಅವರಿಬ್ರು ಯಾಕೆ ದೂರ ಆಗಿದ್ದಾರೆ? ಶ್ರಾವಣಿ, ರಾಮ ಸೀತೆ ಕೂಡ ದೂರ ದೂರ ಆಗಿದ್ರು. ಆದರೆ ರಾಮನೂ ಕೆಟ್ಟವನಲ್ಲ, ಸೀತೆನೂ ಕೆಟ್ಟವಳಲ್ಲ. ಸಂದರ್ಭ ಅವ್ರನ್ನ ದೂರ ಮಾಡ್ತು ಅಷ್ಟೆ. ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಸಂದರ್ಭನೇ ಉತ್ತರ ಕೊಡುತ್ತೆ. ಈಗ ಮಲ್ಕೋ.
ಯಜಮಾನಿನೇ ಮುಟ್ಟಿದ್ದೆ ನೀನು? ಯಾಕಪ್ಪ ನಿದ್ದೆ ಬಂದಿಲ್ವಾ? ಅದನ್ನೇ ನಾನು ಕೇಳಬೇಕು ಅಂತ ಬಂದಿದ್ದು. ಯಾಕಪ್ಪ ಇಷ್ಟೊತ್ತಾದರೆ ನಿದ್ದೆ ಮಾಡದೆ ಇಲ್ಲಿ ಬಂದು ಕೂತಿದ್ಯಾ? ಏನಿಲ್ಲಪ್ಪ, ಸುಮ್ಮನೆ ಬಂದು ಕೂತ್ಕೊಂಡಿದ್ದೆ ಅಷ್ಟೇ. ನಾನು ನಿನ್ನ ಪಕ್ಕದಲ್ಲಿ ಕೂತ್ಕೊಳ್ಳಪ್ಪ. ಕೇಳ್ತಿಯಲ್ಲಪ್ಪ, ಬಾ ಕೂತ್ಕೋ. ಅಲ್ಲಪ್ಪ, ನಾನು ಬಂದಾಗಿಂದನೇ ಗಮನಿಸ್ತಾ ಇದ್ದೀನಿ, ಯಾಕೋ ಒಂಥರ ಆಗಿದೆಯಾ. ಯಜಮಾನ್ರ ಮನೆಯಿಂದನೂ ಬೇಗ ಬಂದ್ಬಿಟ್ಟೆ. ಅಲ್ಲೇನಾದರೂ ತೊಂದರೆ ಆಯಿತಾ? ನನಗೆ ಯಾವ ತೊಂದರೆ ಆಗುತ್ತಪ್ಪ? ಯಜಮಾನರು ನನ್ನನ್ನು ಹೇಗೆ ನೋಡ್ಕೋತಾರೆ ಅಂತ ನಿನಗೇ ಗೊತ್ತಲ್ವಾ? ಅದು ಅವರು ದೊಡ್ಡ ಗುಣ. ಆ ಮನೆಯಲ್ಲಿ ಯಜಮಾನ್ರು ಒಬ್ಬರೇ ಇರಲ್ವಲ್ಲ, ಅದಕ್ಕೆ ಕೇಳ್ತಪ್ಪ. ವಯಸ್ಸಿನಲ್ಲಿ ನಾನು ನಿನಗಿಂತ ದೊಡ್ಡವನು ಇರ್ಬೋದಪ್ಪ, ಆದರೆ ತಾಳ್ಮೆ ತಿಳುವಳಿಕೆಲಿ ನನಗಿಂತ ದೊಡ್ಡವನು ನೀನು. ಆದರೂ ನನ್ನ ಅನುಭವದಲ್ಲಿ ನಿನಗೊಂದೆರಡು ಮಾತು ಹೇಳ್ಬೋದಾ? ಹೇಳಪ್ಪ. ಈ ಕೈಯಲ್ಲಿ ಎಲ್ಲ ಬೆರಳು ಒಂದೇ ಸಮನೆ ಇರಲ್ಲ, ಹಾಗೆ ಒಂದು ಮನೆಯಲ್ಲಿ ಎಲ್ಲರೂ ಒಂದೇ ಥರ ಇರಲ್ಲಪ್ಪ. ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಹಾಗೆ ಒಂದು ಮನೆಯಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಪ್ರತಿದಿನ ನೀ ಆ ಮನೆಗೆ ಹೋಗ್ತೀಯಾ, ಬರ್ತೀಯ. ಅಲ್ಲಿ ಏನಾಗುತ್ತೆ ಏನೋ ಅನ್ನೋದು ನಾನು ನಿನ್ನ ಕೇಳಲ್ಲ. ಆದರೆ ನಾನು ಹೇಳೋದು ಒಂದೇ, ಆ ಮನೆ ಋಣ ನಮ್ಮ ಮೇಲೆ ಇದೆಯಪ್ಪ. ಈ ಮನೆ ಬಗ್ಗೆ ನೀನು ಎಷ್ಟು ಯೋಚನೆ ಮಾಡ್ತೀಯೋ ಇದಕ್ಕಿಂತ ಜಾಸ್ತಿಯಾಗಿ ಆ ಮನೆ ಬಗ್ಗೆ ನೀನು ಯೋಚನೆ ಮಾಡಬೇಕು. ಆ ಮನೇಲಿ ಯಜಮಾನರು ರಾಜ್ಕುಮಾರ್ ಆದರೆ ಅವ್ರ ಮಗಳು ಪುಟ್ಟ ರಾಜ್ಕುಮಾರ್ ಇದ್ದ ಹಾಗೆ. ಎಂಥ ಸಂದರ್ಭ ಬಂದ್ರೂ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋಬೇಕು. ಒಂದು ಸಣ್ಣ ತೊಂದರೆನೂ ಅವ್ರ ಹತ್ರ ಸುಳಿದಿರೋ ಹಾಗೆ ನೀನು ಅವ್ರನ್ನ ನೋಡ್ಕೋಬೇಕು. ನೀನಲ್ಲಿ ದುಡಿಬೇಕು ಅನ್ನೋದಕ್ಕಿಂತ ಆ ಮನೇಲಿ ಏನೇ ನಡೆದ್ರೂ ಅಲ್ಲಿ ನಿನ್ನ ಮನಸ್ಸು ಮಿಡಿಬೇಕು. ಅರ್ಥ ಆಯ್ತಾ ಮಗನೇ? ಅಪ್ಪ, ಆ ಮನೆ ಬಗ್ಗೆ ನಿನಗೆ ಗೌರವ, ಆ ಮನೆತನದ ಬಗ್ಗೆ ಇರೋ ಗೌರವ, ಈ ಜೀವ ಇರೋವರೆಗೂ ಆ ಗೌರವ ಹಾಗೇ ಇರುತ್ತೆ. ದುಡಿಯೋದಕ್ಕೆ ಸಾವಿರಾರು ದಾರಿ, ಆದರೆ ಋಣ ತೀರಿಸೋದಕ್ಕೆ ನಿನಗಿರೋದು ಆ ಮನೆ ದಾರಿ ಒಂದೇ. ನೀನು ಆ ದಾರಿಲಿ ಹೋಗೋದ್ರಿಂದ ನಿನ್ನ ಮೂಲಕ ನನ್ನ ಭಾರನೂ ಕಡಿಮೆ ಮಾಡ್ಕೋತೀನಪ್ಪ. ತುಂಬ ಹೊತ್ತಾಗಿದೆ, ಹೋಗಿ ಮಲ್ಕೊಪ್ಪ, ಹೋಗಿ. ಸರಿಯಪ್ಪ. ಹೌದು, ನೀನು ಯಾಕೆ ಆ ಮನೆ ಬಗ್ಗೆ ಇಷ್ಟೆಲ್ಲ ಹೇಳ್ತಿದ್ಯಾ? ಹೇಳಿದ್ನಲ್ಲಪ್ಪ, ನೀನಲ್ಲಿ ದುಡಿತಾ ಇದ್ರಿಂದ ತಾನೇ ನಾವಿಲ್ಲಿ 3 ಹೊತ್ತು ತಿಂತಾ ಇರೋದು. ಋಣ ಅನ್ನೋದು ಋಣ ಅಷ್ಟೇ. ಬಾ. ವಾವ್, ಐಸ್ ಕ್ರೀಮ್. ತಿನ್ನದಂದ್ರೆ ಅವನೇನ್ ಸುಮ್ನೆ ಕೊಟ್ಬಿಡ್ತಾನ? ದುಡ್ಡು ಯಾರ ಹತ್ರ ಇದೆ? ನೋಡು ಶ್ರೀವಲ್ಲಿ, ನೀನ್ ಆದಷ್ಟು ಬೇಗ ಸುಬ್ಬುನ ಮದ್ವೆ ಮಾಡ್ಕೊಂಡ್ಬಿಡು.
ಅಯ್ಯೋ ಮುದ್ದು, ಶ್ರೀವಲ್ಲಿ ಅತ್ತೆ ಅಂತ ಎಷ್ಟು ಮುದ್ದ ಕರೀತೀಯ? ಹೌದಲ್ವಾ? ಸುಬ್ಬು ಮಾವ ನಂಗೆ ಮಾಮ ಆದ್ರೆ ನೀವು ಅತ್ತೆ ತಾನೆ? ನೀವಿಬ್ರು ಮದ್ವೆ ಆದ್ರೆ ನಿಮ್ ಜೋಡಿ ಬೊಂಬಟ್ಟಾಗಿರುತ್ತೆ. ಅಯ್ಯೋ ಐಶು, ಎಂತ ಮಾತು ಹೇಳ್ದೆ ಐಶು. ನಿನ್ ಮಾತು ಕೇಳಿ ನಿನ್ ಬೈಕ್ ಸಕ್ಕರೆ ಹಾಕ್ಬೇಕು ಅನ್ನಿಸ್ತಿದೆ. ಸಕ್ಕರೆನ? ಸಕ್ಕರೆ ಆಗೋದೆಲ್ಲ ಆಗಿನ ಕಾಲಲ್ಲೇ ಮುಗೀತು. ಇವತ್ತಿನ ಮಕ್ಳು ಸಕ್ಕರೆ ಎಲ್ಲಿ ತಿಂತಾರೆ? ಮತ್ತೆ ಈಗಿನ ಮಕ್ಳು ಏನ್ ತಿಂತಾರೆ? ಐಸ್ ಕ್ರೀಮ್. ನೀವೇನಾದ್ರೂ ನನಗೆ ಐಸ್ ಕ್ರೀಮ್ ಕೊಡಿಸಿದ್ರೆ ನನ್ನ ಬಾಯಿ ಸ್ವೀಟ್ ಆಗುತ್ತೆ. ಆಗ ನಾನು ಇದೇ ತರ ಸ್ವೀಟ್ ಆಗಿ ಮಾತಾಡ್ಬೋದಲ್ವಾ? ಆಹಾ ಕಳ್ಳಿ, ಎಷ್ಟು ಮಾತಾಡ್ತೀಯ ನೀನು. ಇದು ನೀನ್ ಮಾತಾಡ್ತಿರೋದಲ್ಲ, ಐಸ್ ಕ್ರೀಮ್ ಮಾತಾಡಿಸ್ತಿರೋದು. ತಡಿ. ತಗೋ, ಹೋಗ ಐಸ್ ಕ್ರೀಮ್ ತಗೋ. ಥ್ಯಾಂಕ್ ಯು ಅತ್ತೆ. ನೀವೆಲ್ಲರೂ ತಗೊಳ್ಳಿ. ಸುಬ್ಬು, ಈ ನನ್ನ ಮುದ್ದು ಸೊಸೆ ಹೇಳೋ ಥರ ಆದಷ್ಟು ಬೇಗ ನಿಜ ಆಗ್ಬಿಟ್ರೆ ಇಲ್ಲಿರೋ ಮಕ್ಳಿಗಿಂತ ಜಾಸ್ತಿ ಮಕ್ಳು ಹೆತ್ಕೊಡ್ತೀನಿ ಕಣೋ. ಬಿದ್ದೋಗ್ತಿದ್ಯಲ್ಲ ಶ್ರೀವಲ್ಲಿ. ಈಗಾಗ್ಲೇ ನಾನು ಬಿದ್ಬಿಟ್ಟಿದ್ದೀನಿ ಸುಬ್ಬು. ಬಿದ್ದಿದ್ರೆ ಬಿದ್ದೇ ಇರಬಾರ್ದು, ಎದ್ದೇಳ್ಬೇಕು. ಸುಬ್ಬ, ನನ್ನ ಪ್ರೀತಿ ಬಗ್ಗೆ ಹೇಳಿದ್ರೆ ಇವನು ತತ್ವಜ್ಞಾನ ಹೇಳ್ತಾನೆ. ಸುಬ್ಬು, ನಾನು ನಿನ್ನ ಹತ್ರ ಏನೋ ಮಾತಾಡ್ಬೇಕು ಸುಬ್ಬು. ಅದಕ್ಕೆ ನಾನು ನಿನ್ ಹಿಂದಿಂದೇನೆ ಅಲಿತಾ ಇದ್ದೀನಿ. ನೀನ್ ನೋಡಿದ್ರೆ ನನ್ ಕೈಗೆ ಸಿಗೋದಿಲ್ಲ. ಇವತ್ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ. ಸುಬ್ಬು, 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 ಯಾವಾಗ್ಲೂ ಹಿಂಗೆ ಮಾಡ್ತೀಯ. ಏನಾದ್ರೂ ಹೇಳಕ್ ಬಂದ್ರೆ ಕೇಳಿಸ್ಕೊಳ್ದೆ ಹಾಗೆ ಹೋಗ್ಬಿಡ್ತೀಯ. ಹೀಗ್ ಮಾಡಿದ್ರೆ ಇದು ಸರಿ ಬರಲ್ಲ. ನಿನ್ನ ನಾನು ಕಟ್ಟ ಹಾಕಿ ಮೈಕಲ್ಲಿ ಜೋರಾಗಿ ಹೇಳ್ತೀನಿ, ಆವಾಗಾದ್ರೂ ನಿನ್ನ ಕೇಳಿಸುತ್ತೆ. ಸುರೇಂದ್ರ, ಅಕ್ಕ, ಎಲ್ಲ ಏರ್ಪಾಡು ಕರೆಕ್ಟ್ ಆಗಿದೆ ತಾನೆ? ಮೋಕ್ಷ ಮನೆಯವರು ಇನ್ನೇನು ಬಂದ್ಬಿಡ್ತಾರೆ. ಎಲ್ಲ ರೆಡಿ ಇದೆ. ಅವ್ರು ಬರ್ತಿದ್ದಾಗೆ ಪೂಜೆ ಶುರು ಮಾಡ್ಬೋದು. ಸರಿ ಮಾಡಿ. ವಂದನಾ, ತಿಂಡಿ ಏರ್ಪಾಡೆಲ್ಲ ಕರೆಕ್ಟಾಗಿ ಆಗಿದೆಯಾ? ಹಾಂ ಅದಕ್ಕೆ ಎಲ್ಲ ಆಗಿದೆ. ಇನ್ನೊಂದು ಸ್ವಲ್ಪ ಐಟಮ್ಸ್ ಇದೆ, ಅದನ್ನು ತಂದು ಜೋಡಿಸಿದ್ರೆ ಮುಗೀತು. ಎಲ್ಲ ತಂದು ಜೋಡಿಸ್ಬಿಡು, ಏನು ತೊಂದರೆ ಆಗಬಾರ್ದು. ಮದುವೆ ಎಲ್ಲ ಆಯ್ತಲ್ಲ ಕಿರಿಕಿರಿ, ಹಾಗೆಲ್ಲ ಮತ್ತೆ ಆಗಬಾರ್ದು. ಮಾಮ್, ಮದುವೆ ಮನೇಲಿ ಆ ರೀತಿ ಆಗೋದಕ್ಕೆ ಕಾರಣ ಏನು? ಸಾರಿ, ಕಾರಣ ಯಾರು ಅಂತ ನಮಗೆ ಗೊತ್ತಿದೆಯಲ್ಲ. ಅವ್ರು ಇದ್ದಾರೆ ಅಂದಮೇಲೆ ಏನಾದರೂ ಒಂದು ಸಮಸ್ಯೆ ಆಗ್ತಾನೆ ಇರುತ್ತೆ. ವಂದನಾ, ಸ್ವಲ್ಪ ದೇವರ ಅಲಂಕಾರ ಕಡೆ ಗಮನ ಕೊಡ್ಬೇಕು ಬಾ. ಮಾಮ್, ಇವತ್ತು ಶ್ರಾವಣಿಯಿಂದ ಏನಾದರೂ ತೊಂದರೆ ಆಗ್ಬೋದು ಅಂತ ನಿಂಗೆ ಅನ್ನಿಸ್ತಿಲ್ಲ? ಇಲ್ಲ, ಇವತ್ತು ಅವಳಿಂದ ಖಂಡಿತ ಯಾವ ತೊಂದರೆನೂ ಆಗಲ್ಲ. ಅದೇಗಷ್ಟು ಕರೆಕ್ಟಾಗಿ ಹೇಳ್ತೀವಿ ಮಾಮ್. ನೀವು ಬಂದಿದ್ರೆ ಚೆನ್ನಾಗಿರೋದು. ಈ ಬ್ಯುಸಿ ಕೆಲಸದಲ್ಲಿ ನಾನು ಮುಂಚೆ ಹೇಳೋದೇ ಮರ್ತುಬಿಟ್ಟೆ. ಎನಿವೆ, ನಿಮ್ಮ ಮನೆಯವರೆಲ್ಲ ಬರ್ತಾ ಇದ್ದಾರಲ್ಲ? ಹಾಂ, ಥ್ಯಾಂಕ್ ಯು. ಅಕ್ಕ, ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಎಲ್ಲ ಚೆನ್ನಾಗಿ ನಡೀತಿದೆ ವೀರು. ಥ್ಯಾಂಕ್ಸ್ ವೀರು. ಮೋಕ್ಷ ಮದುವೆನ ಶಾಸ್ತ್ರೋಕ್ತವಾಗಿ ನಡೆಸ್ಕೊಟ್ಟೆ. ಈಗ ಮಗಳು ಅಳಿಯ ಬರ್ತಿದ್ದಾರೆ ಅಂತ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಿದ್ಯಾ?
ಅಕ್ಕ, ಮೋಕ್ಷ ಈ ಮನೆ ಮಗಳು, ನನ್ನ ಮಡ್ಲಲ್ಲಿ ಆಡು ಬೆಳೆದವಳು. ಅವಳಿಗೆ ಮದುವೆ ಮಾಡಿದ ತಕ್ಷಣ ಈ ಮನೆ ನಂಟು ಕಡ್ದು ಹೋಗುತ್ತಾ? ತವ್ರ ಮನೆಯಲ್ಲಿ ಏನೇನು ನಡಿಬೇಕೋ ಅದೆಲ್ಲ ನಡೆಯುತ್ತೆ. ಮತ್ತೆ ಪೂಜೆಗೆ ಶ್ರಾವಣಿನೂ? ಆ ಮಾತೆಲ್ಲ ಯಾಕೀಗ? ಪೂಜೆ ನಡೀತಾ ಇರೋದು ಮೋಕ್ಷಗೋಸ್ಕರ. ಅವಳು ಗಂಡ ಅವಳು ಪೂಜೆ ಕೂತ್ಕೊಂಡ್ರೆ ಸಾಕು. ಪೂಜೆ ಚೆನ್ನಾಗಿ ನಡಿಬೇಕು. ಅದು ಬಿಟ್ಟು ಕಾರ್ಯನ ಹಾಳು ಮಾಡೋರು ಯಾರು ಬರಬೇಕಾಗಿಲ್ಲ. ಅಲ್ಲವೀರು, ಅವಳು ಸ್ವಲ್ಪ ತುಂಟು ಹುಡುಗಿ, ಏನಾದರೂ ಮಾಡಿದ್ರೆ ಅಡ್ಜಸ್ಟ್ ಮಾಡ್ಕೋಬೇಕು. ಪೂಜೆ ನಡೀತಿದೆಯಲ್ವಾ, ಅವಳು ಬರಲಿ, ನಾವು ಸ್ವಲ್ಪ ಸಹಿಸ್ಕೊಂಡ್ರಾಯ್ತು. ಸಹಿಸ್ಕೊಳ್ಳೋಂಥ ಕರ್ಮ ನಮಗೇನಕ್ಕ? ಮದುವೆ ಮನೆಯಲ್ಲಿ ಗಂಡನವ್ರಿಗೆ ಅವಳಿಂದ ಅವಮಾನ ಆಗಿದ್ದೆ ಸಾಕು. ಈಗ ಅವ್ರು ನಮ್ಮನೆಗೆ ಪೂಜೆಗೆ ಅಂತ ಬರ್ತಾ ಇದ್ದಾರೆ. ಇವತ್ತಾದರೂ ಅವ್ರನ್ನ ಖುಷಿ ಖುಷಿಯಾಗಿ ಕಳಿಸ್ಕೊಡೋಣ. ಅದಾಗಬೇಕು ಅಂತಂದರೆ ಅವಳು ಇಲ್ಲಿಗೆ ಬರಲೇಬಾರ್ದು. ಹಾಗಲ್ಲ ವೀರು, ಬಂದವರೆಲ್ಲ ನಿನ್ನ ಮಗಳೆಲ್ಲಿ ಅಂತ ಕೇಳಿದ್ರೆ ಏನು ಹೇಳೋದು ಅಂತ. ಬಂದವರೆಲ್ಲ ಕೇಳಿದ್ರೆ ಏನೋ ಒಂದು ಹೇಳ್ಬೋದು, ಆದರೆ ಬಂದವ್ರಿಗೆಲ್ಲ ಅವಮಾನ ಆದರೆ ನಾನು ತಲೆ ತಗ್ಗಿಸ್ಬೇಕಾಗತ್ತೆ. ಇವತ್ತು ಯಾವುದೇ ಕಾರಣಕ್ಕೂ ಅವಳು ನನ್ನ ಕಣ್ಣೆದುರು ಕಾಣಿಸ್ಕೋಬಾರ್ದಕ್ಕ. ಹಲೋ, ಓಕೆ, ನಾನು ಸ್ವಲ್ಪ ತಡವಾಗಿ ಬರ್ತೀನಿ. ಪರವಾಗಿಲ್ಲ, ನಾನು ನೋಡ್ಕೋತೀನಿ ಬಿಡಿ. ಪೂಜೆಗೆ ಅಂತ ಬರ್ತಿದ್ಯಾ? ಈಗ ಮುಖಕ್ಕೆ ಮಂಗಳಾರತಿನೇ ಆಯ್ತಲ್ಲ, ತೊಲಗು ಇಲ್ಲಿಂದ. ಸರಿ, ಓಕೆ. ಅಕ್ಕ, ಬಾಕಿ ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ ತಾನೆ? ಈ ಊಟ ತಿಂಡಿ ಅದು ಆಗಬೇಕು ಕರೆಕ್ಟಾಗಿ. ಅಯ್ಯೋ ವೀರು, ಇಲ್ಲಿ ನೋಡು, ಮಗಳು ಅಳಿಯ ಬರ್ತಿದ್ದಾರೆ ಅಂದರೆ ನಾನು ಸುಮ್ಮನಿರೋಕ್ಕಾಗತ್ತಾ? ಇದೆಲ್ಲ ನಾನೇ ಅಡುಗೆ ಮಾಡಿ ನಾನೇ ತಂದಿಟ್ಟಿದ್ದೀನಿ. ಈಗ ತಾನೇ ಇಟ್ಟೆ. ಅದಕ್ಕೆ ಅಕ್ಕ ಏನ್ರಿ, ನಾನು ಮಾಡಿರೋದನ್ನೆಲ್ಲ ಇವ್ರು ಮಾಡಿರೋದು ಅಂತ ಹೇಳ್ತಿದ್ದಾರೆ? ಅದು ಗೊತ್ತು ತಾನೆ, ಬಾಯಿ ಸುಮ್ಮನೆ. ಎಲ್ಲಿ ನಿನ್ನ ಮಗಳು ಅಳಿಯ ಪತ್ತೆನೇ ಇಲ್ಲ? ಬಂದ್ರು ಅನ್ಸುತ್ತೆ. ಮೋಕ್ಷ, ಅಮ್ಮ ಹೇಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಿ. ಬನ್ನಿ, ಒಳಗೆ ಬನ್ನಿ, ಬನ್ನಿ. ಹಾಯ್ ಸುಬ್ಬು, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಮೇಡಮ್, ನೀವು? ನಾನು ಚೆನ್ನಾಗಿದ್ದೀನಿ. ನಾನು ಹೀಗಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ನೀನೆ.
ಒಂದರ್ಥದಲ್ಲಿ ಈ ಜೀವನ ನೀನು ಕೊಟ್ಟು ಭಿಕ್ಷಿಸು. ಅಯ್ಯೋ ಮೇಡಮ್, ಯಾಕೆ ಇಷ್ಟು ದೊಡ್ಡ ಮಾತೆಲ್ಲ ಆಡ್ತಿದ್ದೀರಾ? ನಾನು ನನ್ನ ಕರ್ತವ್ಯ ಮಾಡಿದೆ ಅಷ್ಟೇ. ನಿಮ್ಮ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ನಾನು ಅದೇ ಕೆಲಸ ಮಾಡ್ತಾ ಇದ್ದೆ. ಅದು ನಿನ್ನ ದೊಡ್ಡ ಗುಣ ಸುಬ್ಬು. ಅದಕ್ಕೆ ಇನ್ಮುಂದೆ ನಿನ್ನ ಮನಸ್ಸಿನಲ್ಲಿ ನನಗೆ ನಿನ್ನ ತಂಗಿ ಸ್ಥಾನ ಕೊಡು, ಖುಷಿಯಾಗಿದ್ಬಿಡ್ತೀನಿ. ಅದನ್ನ ಮಾತಲ್ಲಿ ಹೇಳ್ಬೇಕಾ ಮೇಡಮ್? ನನ್ನ ಮನಸ್ಸಲ್ಲಿ ನೀವು ಯಾವಾಗಲೂ ಹಾಗೇ ಇರ್ತೀರಾ. ಥ್ಯಾಂಕ್ ಯು. ಒಂದ್ಸಲ ಅಲ್ಲ, ಡಬಲ್ ಥ್ಯಾಂಕ್ಸ್. ಒಂದು ನನ್ನ ಜೀವನನ ಭಿಕ್ಷೆಯಾಗಿ ಕೊಟ್ಟಿದ್ದಕ್ಕೆ, ಇನ್ನೊಂದು ನಿನ್ನ ತಂಗಿ ಸ್ಥಾನ ಕೊಟ್ಟಿದ್ದಕ್ಕೆ. ಮೇಡಮ್, ನೀವು ಹೀಗೆ ಪದೇ ಪದೇ ಥ್ಯಾಂಕ್ಸ್ ಹೇಳಿ ನನಗೆ ಮುಜುಗರ ಮಾಡಬೇಡಿ. ಥ್ಯಾಂಕ್ಸ್ ತಗೊಳ್ಳೋಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಹನುಮಂತಂಗೆ ಅವನ ಶಕ್ತಿ ಬಗ್ಗೆ ಅವನಿಗೆ ಅರಿವಿರ್ಲಿಲ್ವಂತೆ. ಹಾಗೆ ನಿನ್ನ ಒಳ್ಳೆತನದ ಬಗ್ಗೆ, ನಿನ್ನ ದೊಡ್ಡತನದ ಬಗ್ಗೆ ನಿನಗೆ ಗೊತ್ತಿಲ್ಲ. ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ರೆ ಸುಮ್ಮನೆ ತಗೊಂಡು ಇಟ್ಕೋಬೇಕು. ಸರಿ ಮೇಡಮ್, ಹಾಗೆ ಆಗಿ. ನಡೀರಿ, ಪೂಜೆ ಕೂತ್ಕೊಳ್ಳಿ. ಅದು ಸರಿ, ಶ್ರಾವಣಿಯಲ್ಲಿ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಇಲ್ಲ ಮೇಡಮ್, ಅವ್ರು ಇಲ್ಲಿಗೆ ಬರೋದು ಯಜಮಾನ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ರೂಮಲ್ಲೇ ಇದ್ದಾರೆ. ಆದರೆ ಅವಳು ಇಲ್ಲಿಗೆ ಬರೋದು ನನಗಿಷ್ಟ ಇದೆ. ಸೊ ನಾನೇ ಹೋಗಿ ಅವಳನ್ನ ಕರ್ಕೊಂಡು ಬರ್ತೀನಿ. ಅಷ್ಟು ಮಾಡಿ ಮೇಡಮ್. ಬಂದೆ.